ನಾವು ಯಾವುದೇ ಕೃಷಿ ಕೆಲಸಗಳನ್ನು ಮಾಡುವಾಗ ಸ್ನೇಹಿತರೆ ಗ್ಲೌಸ್ ಹಾಕಿಕೊಂಡ್ರೆ ತುಂಬ ಒಳ್ಳೆಯದು. ಸುಣ್ಣವನ್ನೆಲ್ಲ ಕರಡಿಸುವಾಗ ಖಂಡಿತವಾಗಿ ಗ್ಲೌಸನ್ನು ಹಾಕಿಕೊಳ್ಳಲೇಬೇಕು, ಇಲ್ಲದ್ರೆ ನಮ್ಮ ಚರ್ಮ ಎಲ್ಲ ಬೆಂದು ಹೋಗ್ತದೆ, ಅಷ್ಟು ಖಾರ ಇರ್ತದೆ ಸುಣ್ಣ. ಅಡಿಕೆ ಹೆಕ್ಕುವಾಗಲೂ ಅಷ್ಟೇ ಸ್ನೇಹಿತರೆ, ಗ್ಲೌಸ್ಗಳನ್ನು ಎಲ್ಲ ಹಾಕಿಕೊಳ್ಳಲೇಬೇಕು. ಯಾಕಂತ ಹೇಳಿದರೆ ಹುಳ ಉಪ್ಪಡ ಇರ್ತದೆ, ಚೇಳಿರ್ಬೋದು, ತೋಟದೊಳಗೆ ಏನೆಲ್ಲ ಇರ್ತದೆ, ಅದು ಕಳೆ ತೆಗೆದ ತೋಟ ಇರಲಿ ಅಥವಾ ಕಳೆ ಇದ್ದ ತೋಟ ಇರಲಿ, ಎಲ್ಲ ತೋಟದಲ್ಲಿ ಇರ್ತದೆ. ನಮ್ಮ ಕೈಯ ರಕ್ಷಣೆಗಾಗಿ ನಾವು ಗ್ಲೌಸ್ಗಳನ್ನು ಹಾಕಿಕೊಳ್ಳಲೇಬೇಕಾಗ್ತದೆ. ನೋಡಿ, ಹೀಗೆ ಚೆನ್ನಾಗಿ ಕದಡಿಸಿದ ನಂತರ ಮರಗಳಿಗೆ ಹಚ್ಚುವುದು. ನಾನೀಗ ಇದರಲ್ಲಿ 2 kg ಸುಣ್ಣ ಹಾಕಿಕೊಂಡಿದ್ದೇನೆ. ಒಂದು 4 ರಿಂದ 5 ಲೀಟ್ರ್ ನೀರು ಹಾಕಿದ್ದೇನೆ. ಸ್ವಲ್ಪ ದಪ್ಪ ಇರಬೇಕು. ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನು ಅಡಿಕೆ ಗಿಡಗಳಿಗೆ ಸುಣ್ಣ ಹೊಡಿಲಿಕ್ಕೆ ಹೋಗ್ತಾ ಇದ್ದೇನೆ. ತುಂಬ ಕೃಷಿಕರಿಗೆ ಈ ಸುಣ್ಣ ಹೊಡೆಯುವುದು ಯಾಕೆ ಅಂತಲೂ ಗೊತ್ತಿಲ್ಲ, ಹೇಗೆ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅಡಿಕೆ ಗಿಡಗಳಿಗೆ ಯಾಕೆ ಸುಣ್ಣ ಹೊಡಿಬೇಕು ಮತ್ತು ಹೇಗೆ ಹೊಡಿಬೇಕು, ಇಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ಸ್ನೇಹಿತರೆ. ನಾನು ಇಲ್ಲಿ ಹುಡಿ ಸುಣ್ಣವನ್ನು ಉಪಯೋಗಿಸ್ಕೊಂಡಿದ್ದೇನೆ. ನೋಡಿ, ನಾವು ಯಾವುದೇ ಕೃಷಿ ಕೆಲಸ ಮಾಡುವಾಗಲೂ ಕೂಡ ನಮ್ಮ ಶರೀರದ ರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು. ನಾವು ಯಾಕೆ ಸುಣ್ಣ ಹೊಡಿತೇವೆ ಅಂತ ಹೇಳಿದರೆ ಗಿಡದ ರಕ್ಷಣೆಗಾಗಿ, ಹಾಗೆಯೇ ನಮ್ಮ ಕೈಯ ರಕ್ಷಣೆ ಕೂಡ ಆಗಬೇಕು. ಕೆಲವರೇನು ಮಾಡ್ತಾರೆ ಕೃಷಿಕರು, ಬರೀ ಕೈಯಲ್ಲಿ ಸುಣ್ಣವನ್ನೆಲ್ಲ ಕದಡಿಸ್ತಾರೆ. ಗ್ಲೌಸು ಖಂಡಿತ ಹಾಕ್ಕೊಳ್ಳೇಬೇಕು ಸ್ನೇಹಿತರೆ, ಯಾಕಂತ ಹೇಳಿದರೆ ನಮ್ಮ ಕೈಯ ರಕ್ಷಣೆಗಾಗಿ. ನಾವು ಈಗ ಸುಣ್ಣವನ್ನು ಯಾಕೆ ಹೊಡಿಬೇಕು ಅಡಿಕೆ ಗಿಡಗಳಿಗೆ ಅಂತ, ಇದು ಮುಖ್ಯ ವಿಷಯ. ನೋಡಿ, ಇಲ್ಲಿ ಸುಣ್ಣವನ್ನು ಹೊಡೆಯದಿದ್ದರೆ ಏನಾಗ್ತದೆ ಅಂತ ನಿಮಗೆ ಒಂದು ಗಿಡವನ್ನು ತೋರಿಸಿ ಹೇಳ್ತೇನೆ. ನೋಡಿ, ಇಲ್ಲಿ ನೀವು ಗಮನಿಸಿ, ಇಲ್ಲಿ ಅಡಿಕೆ ಮರಗಳು ಬಿರುಕು ಬಿಟ್ಟಿದೆ. ನೋಡಿ, ಕಾಣ್ಬೋದು ನಿಮಗೆ ಇಲ್ಲಿ. ನೋಡಿ, ಇದರ ಅಂಗಾಂಶ, ಮೇಲಿನ ಅಂಗಾಂಶ ಎಲ್ಲ ಒಣಗಿ ಹೋಗಿದೆ. ನೋಡಿ, ಯಾಕೆ ಹೀಗೆ ಆಗಿದೆ ಅಂತ ಹೇಳಿದರೆ ಸೂರ್ಯನ ಬಿಸಿಲಿನ ಹೊಡೆತಕ್ಕೆ. ಹಾಗಾದರೆ ಸೂರ್ಯನ ಬಿಸಿಲಿನ ಹೊಡೆತಕ್ಕೆ ಎಲ್ಲ ಗಿಡಗಳು ಹೀಗೆ ಆಗ್ತದಾ? ಇಲ್ಲ ಸ್ನೇಹಿತರೆ, ಇಲ್ಲೇ ಇರುವುದು. ಈ ಅಡಿಕೆ ಅಂತ ಹೇಳುವಂಥದ್ದು ಏಕದಳ ವರ್ಗಕ್ಕೆ ಸೇರಿದಂಥ ಒಂದು ಗಿಡ. ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಇದೆಲ್ಲ ಒಂದೇ ರೀತಿಯ ವರ್ಗಕ್ಕೆ ಸೇರಿದಂಥ ಗಿಡಗಳು. ಇಲ್ಲಿ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ನಮ್ಮ ಅಡಿಕೆ ಗಿಡಗಳು ಒಮ್ಮೆ ಬೆಳವಣಿಗೆ ಆದ ನಂತರ, ಇಲ್ಲಿ ಒಂದು ನಿಮಗೆ ಸಣ್ಣ ಗಿಡ ತೋರಿಸ್ತೇನೆ. ಇಲ್ಲಿ ನಿಮಗೆ ಹಸಿರಾಗಿ ಕಾಣ್ಬೋದು ಈ ಜಾಗ. ನೋಡಿ, ಯಾವಾಗ ಇಲ್ಲಿ ಹಸಿರಾಗಿರ್ತದೆ ಸ್ನೇಹಿತರೆ, ಇದು ಇದರ ಬೆಳವಣಿಗೆ ಪೂರ್ತಿ ಆಗಿಲ್ಲ ಅಂತ ಲೆಕ್ಕ. ನೋಡಿ, ಇಲ್ಲಿ ನಿಮಗೆ ಗೆರೆಗಳ ಹಾಗೆ ರೀತಿ ಕಾಣ್ತದೆ, ಅಂದರೆ ಇದು ಬೆಳವಣಿಗೆ ಆಗ್ತಾ ಇರೋದು. ನೋಡಿ, ಹಸಿರು ಬಣ್ಣ ಹೋಗ್ತಾ ಇದೆ. ನೋಡಿ, ಅಡಿಭಾಗದಲ್ಲಿ ಬಣ್ಣ ಚೇಂಜ್ ಆಯಿತು. ನೋಡಿ, ಇಲ್ಲಿ ಹಸಿರಿದೆ, ಇಲ್ಲಿ ಬಣ್ಣ ಚೇಂಜ್ ಆಗಿದೆ. ಅಂದರೆ ಅರ್ಥ ಏನಂತ ಹೇಳಿದರೆ ಇಲ್ಲಿ ಬೆಳವಣಿಗೆಯನ್ನು ಪೂರ್ತಿ ಮಾಡ್ತಾ ಇದೆ ಅಂತ. ಯಾವಾಗ ಹಸಿರು ಬಣ್ಣ ಹೋಗಿದೆ ಅಂತ ಆಯಿತು, ಅಲ್ಲಿ ಅದರ ಬೆಳವಣಿಗೆ ಪೂರ್ತಿ ಆಯಿತು ಅಂತ ಲೆಕ್ಕ. ಆಮೇಲೆ ಹಸಿರು ಬಣ್ಣ ಹೋದ ನಂತರ ಯಾವುದೇ ಕಾರಣಕ್ಕೂ ಅಡಿಕೆ ಮರ ದಪ್ಪ ಆಗೋದಿಲ್ಲ ಸ್ನೇಹಿತರೆ. ಇದನ್ನು ನಾವು ತಿಳ್ಕೊಳ್ಬೇಕು. ಒಮ್ಮೆ ಜೀವಮಾನದಲ್ಲಿ ಅದರ ಒಂದು ದಪ್ಪ ಅಂತ ಆಯಿತು ನೋಡಿ, ಅದೇ ದಪ್ಪ, ಅದರ ಜೀವಮಾನದ ಅಂತ್ಯದವರೆಗೂ ಅಷ್ಟೇ ದಪ್ಪ. ಯಾಕೆ ಅಂತ ಹೇಳಿದರೆ ಈ ಅಡಿಕೆ ತೆಂಗುಗಳೆಲ್ಲ ಹಾಗೆಯೇ, ಅಂದರೆ ಏಕದಳ ವರ್ಗಕ್ಕೆ ಸೇರಿತ್ತು. ಈ ದ್ವಿದಳ ಜಾತಿಯಲ್ಲಿ ಸ್ನೇಹಿತರೆ ಎಲ್ಲ ಬಾಕಿ ಮರಗಳು, ಅಂದರೆ ಜಾಯಿಕಾಯಿ ಇರ್ಬೋದು, ಮಾವಿನ ಮರ ಇರ್ಬೋದು, ರಬ್ಬರ್ ಮರ ಇರ್ಬೋದು, ಯಾವುದೇ ರೀತಿಯ ಗಿಡಗಳು ಕೂಡ ಅದು ದ್ವಿದಳ ಜಾತಿಗೆ ಸೇರಿರ್ತದೆ. ಯಾಕಂತ ಹೇಳಿದರೆ ಅದರ ಬೀಜವನ್ನು ಒಡೆದಾಗ 2 ಬೇಳೆ ಆದರೆ, ಬೀಜವನ್ನು ಒಡೆಯುವಾಗ ಬೇಳೆಯ ರೂಪಕ್ಕೆ ಬಂದರೆ ದ್ವಿದಳ ಜಾತಿ ಅಂತ ಹೇಳ್ತಾರೆ. ಆದರೆ ಅಡಿಕೆಯನ್ನು ನಾವು ಒಡೆಯುವಾಗ ಅದು ಬೇಳೆ ಆಗೋದಿಲ್ಲ ನೋಡಿ, ತೆಂಗನ್ನು ಒಡೆಯುವಾಗ ಅದು ಬೇಳೆ ಆಗೋದಿಲ್ಲ ನೋಡಿ. ಹಾಗಾಗಿ ಅದಕ್ಕೆ ಏಕದಳ ಅಂತ ಹೇಳೋದು. ಇಲ್ಲಿ ಏಕದಳ ಮತ್ತು ದ್ವಿದಳಕ್ಕೆ ವ್ಯತ್ಯಾಸ ಏನಂತ ಹೇಳಿದರೆ, ಜಾಯಿಕಾಯಿ ಮರವನ್ನು ತೋರಿಸ್ತೇನೆ. ಇದು ಇದರ ಜೀವಮಾನದಲ್ಲಿ ಎಷ್ಟು ವರ್ಷ ಇರ್ತದೆ ಅಷ್ಟು ವರ್ಷ ಕೂಡ ಇದು ಬೆಳವಣಿಗೆ ಆಗ್ತಲೇ ಇರ್ತದೆ, ದಪ್ಪನೇ ಆಗ್ತಾ ಹೋಗ್ತದೆ. ಆದರೆ ಅಡಿಕೆ ಮರದ ವ್ಯತ್ಯಾಸ ಏನಂತ ಹೇಳಿದರೆ, ಒಮ್ಮೆ ದಪ್ಪ ಆದ ನಂತರ ಅದರ ಜೀವಮಾನದಲ್ಲಿ ಅದು ದಪ್ಪ ಆಗೋದಿಲ್ಲ ಸ್ನೇಹಿತರೆ. ಇದು ಯಾಕೆ ವಿಷಯ ಬರ್ತದೆ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಇದೇ ಸ್ನೇಹಿತರೆ, ಬಿಸಿಲಿಗೆ ಆಗುವಂತಹ ಸಮಸ್ಯೆಗೆ ಇದು ಮುಖ್ಯ ಕಾರಣ. ಏನಂತ ಹೇಳಿದರೆ, ಈಗ ನೋಡಿ, ಈ ಜಾಯಿಕಾಯಿ ಗಿಡಕ್ಕೆ ಈ ಭಾಗಕ್ಕೆ ಯಾವಾಗಲೂ ಬಿಸಿಲು ಬಿತ್ತು ಅಂತಲೇ ಇಟ್ಕೊಳ್ಳಿ. ಯಾವಾಗ ಬಿಸಿಲು ಬೀಳ್ತದೆ? ಸಾಧಾರಣವಾಗಿ ನವಂಬರ್ನಿಂದ ಜನವರಿ ಫೆಬ್ರವರಿವರೆಗೆ ನೇರ ಬಿಸಿಲನ್ನು ಹೊಡಿತಾ ಇರ್ತದೆ, ಸೂರ್ಯನ ಬಿಸಿಲು. ಅಂದರೆ ಅದರ ಚಲನೆ ಈ ಭಾಗಕ್ಕೆ ಆಗುವಾಗ, ತೆಂಕು ದಿಕ್ಕಿಗೆ ಭಾಗಕ್ಕೆ ಬರುವಾಗ ಸೂರ್ಯನ ಚಲನೆ ಗಂಟೆಗಟ್ಟಲೆ ಒಂದೇ ಭಾಗಕ್ಕೆ ಬೀಳ್ತಾ ಇರ್ತದೆ ಸ್ನೇಹಿತರೆ. ಇದು ನೀವು ತಿಳ್ಕೊಳ್ಬೇಕು, ಯಾಕೆ ಅಲ್ಲಿ ಒಣಗ್ತದೆ, ಡ್ಯಾಮೇಜ್ ಆಗ್ತದೆ ಅಡಿಕೆ ಮರ ಅಂತ ಹೇಳಲಿಕ್ಕೆ ಕಾರಣ ಅದು. ತೆಂಕು ಭಾಗದಲ್ಲಿ ಸೂರ್ಯ ಬರುವಾಗ ಅಲ್ಲಿ ಮಧ್ಯಾಹ್ನದ ಹೊತ್ತು ಹೆಚ್ಚು ಕಡಿಮೆ ಒಂದು 11 ಗಂಟೆಯಿಂದ ಒಂದು 3 ಗಂಟೆಯವರೆಗೆ ಒಂದೇ ಜಾಗದಲ್ಲಿ ಇಲ್ಲಿಗೇ ಬಿಸಿಲು ಬೀಳ್ತಾ ಇರ್ತದೆ. ಅದಕ್ಕೆ ಮೊದಲು ಈ ಭಾಗಕ್ಕೆ ಬೀಳ್ತಾ ಇರ್ತದೆ. ಸೂರ್ಯ ಚಲನೆ ಆದ ಹಾಗೆಯೇ ಹೀಗೆ ಬರ್ತಾ ಇರ್ತದೆ. ಈ ಭಾಗಕ್ಕೆ ಆಗುವಾಗ 3-4 ಗಂಟೆ ಸೂರ್ಯನ ಬಿಸಿಲು ನೇರವಾಗಿ ಈ ಜಾಗಕ್ಕೆ ಹೊಡಿತಾ ಇರ್ತದೆ ಸ್ನೇಹಿತರೆ.
ಆದರೆ ದ್ವಿದಳ ಜಾತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮರಗಳು ದಪ್ಪನಾಗ್ತಾನೇ ಇರುವ ಕಾರಣ ಇಲ್ಲಿ ಸೂರ್ಯನ ಬಿಸಿಲಿನಿಂದ ಗಾಯ ಆಗಿದ್ರೂ ಕೂಡ ಮಳೆಗಾಲದಲ್ಲಿ ಮತ್ತು ಸೂರ್ಯನ ಬಿಸಿಲು ಇಲ್ಲದ ಸಮಯದಲ್ಲಿ ಇದು ತೋರ ಆಗ್ತಾ ಬರುವಾಗ ಆ ಗಾಯ ಸರಿಯಾಗ್ತಾ ಬರ್ತದೆ. ಇದು ವಿಷಯ. ಆದರೆ ಅಡಿಕೆ ಮರದಲ್ಲಿ ಒಂದು ಸಲ ಬೆಳವಣಿಗೆ ಆದ ನಂತರ ಯಾವುದೇ ಕಾರಣಕ್ಕೂ ತೋರ ಆಗದ ಕಾರಣ ಇಲ್ಲಿ ನೇರವಾಗಿ ಇದೇ ಭಾಗಕ್ಕೆ ಸೂರ್ಯನ ಬಿಸಿಲು ಹೊಡೆಯುದು ಸ್ನೇಹಿತರೆ. ಇದೇ ಭಾಗಕ್ಕೆ, ಅಂದರೆ ಈ ಭಾಗಕ್ಕೆ ಹೊಡೆಯೋದಿಲ್ಲ. ಇಲ್ಲಿ ನೋಡಿ, ಕೇವಲ ಇಷ್ಟು ಭಾಗ ಮಾತ್ರ, 1-2 ಇಂಚು ಅಗಲಕ್ಕೆ ಮಾತ್ರ ನೋಡಿ ಡ್ಯಾಮೇಜ್ ಆಗೋದು. ಇಲ್ಲೆಲ್ಲ ಏನೂ ಆಗೋದಿಲ್ಲ. ಯಾಕಂತ ಹೇಳಿದರೆ ಈ ಭಾಗ ಪೂರ್ವ ಭಾಗದಲ್ಲಿ ಇರ್ತದೆ. ಇಲ್ಲಿ ಸೂರ್ಯನ ಚಲನೆ ಇಲ್ಲಿಗೆ ಬೀಳ್ತದೆ, ಬೆಳಿಗ್ಗಿನ ಹೊತ್ತು ಇಲ್ಲಿಗೆ ಬೀಳ್ತಾ ಇರ್ತದೆ. ಆದರೆ ಮಧ್ಯಾಹ್ನ 11-12 ಗಂಟೆ ಆಗುವವರೆಗೆ ಇಲ್ಲಿಗೆ ಬಂದು ತಲುಪಿರ್ತದೆ ಸ್ನೇಹಿತರೆ ಸೂರ್ಯನ ಬಿಸಿಲು. ಆಮೇಲೆ 2-3 ಗಂಟೆವರೆಗೂ ನಿರಂತರವಾಗಿ ಸೂರ್ಯ ಒಂದೇ ದಿಕ್ಕಿನಲ್ಲಿ ಇರ್ತಾನೆ. ಹಾಗೆಯೇ ಸಂಜೆ ಆಗ್ತಾ ಹೋಗುವಾಗ ಈ ಬದಿಗೆ ಹೋಗ್ತಾನೆ ಸೂರ್ಯ. ಇಲ್ಲಿಯೂ ಏನೂ ಡ್ಯಾಮೇಜ್ ಆಗಲಿಲ್ಲ ಅಂತ ಹೇಳಿದರೆ ಸೂರ್ಯನ ಬಿಸಿಲಿನ ತಾಪ ಹೆಚ್ಚಿರುವುದಿಲ್ಲ. ಈ ಭಾಗದಲ್ಲಿ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ನೇರವಾಗಿ ಸೂರ್ಯನ ತಾಪ ಈ ಜಾಗಕ್ಕೆ ಬಡಿತಾ ಇರುವಾಗ ಇಲ್ಲಿ ಗಿಡಗಳ ಅಂಗಾಂಶಗಳು ಸತ್ತು ಹೋಗ್ತದೆ. ಆದರೆ ಅಂಗಾಂಶಗಳು ಸತ್ತ ನಂತರ ಪುನರುಜ್ಜೀವನ ಯಾಕೆ ಆಗುವುದಿಲ್ಲ ಅಂತ ಹೇಳಿದರೆ ಅಡಿಕೆ ಮರ ಬೆಳವಣಿಗೆ ಆಗ್ತಾ ಇರುವುದಿಲ್ಲ. ಇದರ ದಪ್ಪ ಪರ್ಮನೆಂಟಾಗಿ ಇಷ್ಟೇ. ಹಾಗಾಗಿ ಇದರ ಸಂರಕ್ಷಣಾ ಕ್ರಮ ಹೇಗೆ ಅಂತ ಹೇಳಿದರೆ ನಾವೇನು ಮಾಡಬೇಕು, ಸುಲಭ. ಈ ಭಾಗಕ್ಕೆ ಏನಾದರೂ ತಡೆ ಕಟ್ಟಿದರೆ ಆಯಿತು. ಸೋಗೆ ಕಟ್ಬೋದು, ಗೋಣಿ ಚೀಲ ಕಟ್ಬೋದು, ಎಲ್ಲ ಮಾಡ್ಬೋದು. ಆದರೆ ನಾವು ಯಾವುದು ಸುಲಭ ಇದೆ ಅದನ್ನು ಮಾಡಿದರೆ ಆಯಿತು ಸ್ನೇಹಿತರೆ. ಸುಲಭದಲ್ಲಿ ಏನು, ಸುಣ್ಣ ಹೊಡೆಯುವುದು. ನೋಡಿ ಸ್ನೇಹಿತರೆ, ಇಲ್ಲಿ ಸುಣ್ಣ ಬೆಳೆದಿದ್ದೇನೆ ನೋಡಿ. ಯಾಕೆ ಸುಣ್ಣವನ್ನೇ ಬೆಳಿಬೇಕು ಅಂತ ಹೇಳಿದರೆ ಇಲ್ಲಿ ಮುಖ್ಯವಾಗಿ ಬಿಳಿ ಬಣ್ಣ ನಮಗೆ ಉಪಕಾರ ಮಾಡುವಂಥದ್ದು. ಈ ಬಿಳಿ ಬಣ್ಣ ಏನು ಮಾಡ್ತದೆ ಅಂತ ಹೇಳಿದರೆ ಸೂರ್ಯನ ಬೆಳಕನ್ನು ಪುನಃ ವಾಪಸ್ ಮಾಡ್ತದೆ, ರಿಟರ್ನ್ ಮಾಡ್ತದೆ. ಅದೇ ಕಪ್ಪು ಬಣ್ಣ ಏನಾಗ್ತದೆ ಅಂತ ಹೇಳಿದರೆ ಸೂರ್ಯನ ಶಾಖವನ್ನು ಹೀರಿಕೊಳ್ತದೆ. ಇದು ಬಿಳಿ ಮತ್ತು ಕಪ್ಪು ಬಣ್ಣಕ್ಕಿರುವ ಒಂದು ಗುಣ. ಇದು ಇಲ್ಲಿ ಕೆಲಸ ಮಾಡೋದು ಸ್ನೇಹಿತರೆ. ಈ ಬಿಳಿ ಬಣ್ಣ ಏನು ಮಾಡ್ತದೆ ಅಂತ ಹೇಳಿದರೆ ಸೂರ್ಯನ ಶಾಖವನ್ನು ಹೀರಿಕೊಳ್ಳುವುದಿಲ್ಲ, ವಾಪಸ್ ಕಳಿಸ್ತದೆ. ಅದೇ ಕಪ್ಪು ಬಣ್ಣ ಏನು ಮಾಡ್ತದೆ ಅಂತ ಹೇಳಿದರೆ ಸೂರ್ಯನ ಶಾಖವನ್ನು ಹೀರಿಕೊಳ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಕಪ್ಪು ಬಣ್ಣ ಮತ್ತು ಕಪ್ಪು ಬಣ್ಣಕ್ಕೆ ಸಂಬಂಧಪಟ್ಟ ಬಣ್ಣಗಳು ಯಾವುದನ್ನು ಕೂಡ ಬೆಳಿಬಾರ್ದು. ಹಾಗಾಗಿ ಬಿಳಿ ಬಣ್ಣ ಅತ್ಯಂತ ಸೂಕ್ತ. ಬಿಳಿ ಬಣ್ಣದಲ್ಲಿ ನಾವು ಏನು ಪೈಂಟ್ ಕೊಡಬೇಕಾಗಿಲ್ಲ, ದೊಡ್ಡ ದೊಡ್ಡ ಹಣ ಖರ್ಚು ಮಾಡಿ. ಕಡಿಮೆಯಲ್ಲಿ ನಮಗೆ ಸಿಗುವಂಥದ್ದು ಯಾವುದು, ಸುಣ್ಣ ಸ್ನೇಹಿತರೆ. ಹಾಗಾಗಿ ಅತಿ ಕಡಿಮೆಯಲ್ಲಿ ಸಿಗುವ ಕಾರಣ ಒಳ್ಳೆಯ ಗುಣಮಟ್ಟದಲ್ಲಿ ಇರ್ತದೆ ಅದು ಕೂಡ ಸುಣ್ಣ. ಹಾಗಾಗಿ ಒಳ್ಳೆಯ ಶುಭ್ರವಾದ ಸುಣ್ಣ, ಒಳ್ಳೆಯ ಶುಭ್ರವಾದ ಬಿಳಿ ಬಣ್ಣವನ್ನು ನಾವು ಹಚ್ಚಿದರೆ ನಮ್ಮ ಕೆಲಸ ಸುಲಭ ಆಗ್ತದೆ. ಮುಖ್ಯವಾಗಿ ಇದು ಮಾಡಬೇಕಾದ್ದು ಯಾವಾಗ ಅಂತ ಹೇಳಿದರೆ ಸಾಧಾರಣವಾಗಿ ನವಂಬರ್ ಕೊನೆಯ ಭಾಗದಿಂದ ಡಿಸೆಂಬರ್ ಪ್ರಾರಂಭ ಆದ ಕೂಡಲೇ ಹಚ್ಚಬೇಕು ಸ್ನೇಹಿತರೆ. ಯಾಕಂತೇಳಿದರೆ ಅಲ್ಲಿಂದ ಸಾಧಾರಣ ಜನವರಿವರೆಗೂ ಇದೇ ಪರಿಸ್ಥಿತಿ ಇರ್ತದೆ ಸೂರ್ಯನದು. ಆಮೇಲೆ ಪುನಃ ಏನಾಗ್ತದೆ ಅಂತ ಹೇಳಿದರೆ ಸೂರ್ಯನ ಚಲನೆ ಪುನಃ ಬದಲಾವಣೆ ಆಗ್ತದೆ, ಅಷ್ಟೊಂದು ಹಾನಿ ಮಾಡೋದಿಲ್ಲ. ಇಲ್ಲಿ ಸುಲಭದಲ್ಲಿ ಆಗುವಂಥ ಕಾರಣಕ್ಕಾಗಿ ಮಾತ್ರ ಸುಣ್ಣವನ್ನು ಬೆಳೆಯುವುದು ಸ್ನೇಹಿತರೆ. ಆದರೆ ತುಂಬ ಕೃಷಿಕರಿಗೆ ಇದು ಕೂಡ ಗೊತ್ತಿಲ್ಲ. ಇವರು ಏನು ಮಾಡ್ತಾರೆ, ಕೆಲವರು ಈ ಸುಣ್ಣಕ್ಕೆ ಮೈಲುತುತ್ತು ಮಿಕ್ಸ್ ಮಾಡ್ತಾರೆ. ಮೈಲುತುತ್ತುವಿನ ಬಣ್ಣ ನೀಲಿ ಸ್ನೇಹಿತರೆ. ಈ ನೀಲಿ ಬಣ್ಣ ಏನು ಮಾಡ್ತದೆ ಅಂತ ಹೇಳಿದರೆ ಕಪ್ಪುಗೆ ಸಂಬಂಧಪಟ್ಟ ಬಣ್ಣದು. ಅದು ಅತಿ ಹೆಚ್ಚು ಕಪ್ಪನ್ನು ಬಿಟ್ಟರೆ ನಂತರ ನೀಲಿ ಬಣ್ಣವೇ ಶಾಖವನ್ನು ಹೀರಿಕೊಳ್ಳುವುದೇ ಜಾಸ್ತಿ. ಹಾಗಾಗಿ ಸುಣ್ಣವನ್ನು ಯಾಕೆ ಬೆಳೆಯುವುದು, ಸೂರ್ಯನ ಶಾಖ ಇಳಿಬಾರ್ದು ಅಂತ. ಆದರೆ ನಾವು ಅದಕ್ಕೆ ಮೈಲುತುತ್ತನ್ನು ಮಿಕ್ಸ್ ಮಾಡಿದರೆ ಏನಾಗ್ತದೆ, ಸೂರ್ಯನ ಶಾಖವನ್ನು ಎಳೆದು ಬಿಡ್ತದೆ. ನಮ್ಮ ಕೆಲಸಗಳು, ನಮ್ಮ ಲೆಕ್ಕಾಚಾರ ಉಲ್ಟಾ-ಪಲ್ಟಾಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಳಿಯಾದಂತಹ ಶುದ್ಧವಾದಂತಹ ಸುಣ್ಣವನ್ನು ಹಾಕಿದರೆ ಯಾವುದೇ ನಮಗೆ ರಗಳೆ ಬರುವುದಿಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ, ತೋಟದಲ್ಲಿ ಎಷ್ಟು ಗಿಡ ಇದೆ ಎಲ್ಲ ಗಿಡಗಳಿಗೂ ಬೆಳೀತಾರೆ. ಇಲ್ಲಿ ಅಗತ್ಯವೇ ಇಲ್ಲ ಸ್ನೇಹಿತರೆ. ನೋಡಿ, ನಾನು ಈ ಬದಿಗೆ ಮಾತ್ರ ಸುಣ್ಣವನ್ನು ಬೆಳೀತಾ ಇದ್ದೇನೆ, ಈ ಬದಿಗೆ ನಾನು ಸುಣ್ಣವನ್ನೇ ಬೆಳೆಯುವುದಿಲ್ಲ. ಯಾಕಂತ ಹೇಳಿದರೆ ನನಗೆ ಅಷ್ಟೇನು ಪುರ್ಸೊತ್ತಿಲ್ಲ, ನನಗೆ ಬೇಕಾದಷ್ಟು ಕೆಲಸಗಳಿದೆ. ನಾವು ಇದೇ ಕೆಲಸ ಮಾಡ್ತಾ ಇಲ್ಲಿ ಬಿದ್ದುಕೊಂಡು ಇರುವುದಲ್ಲ ಸ್ನೇಹಿತರೆ. ನಮಗೆ ನಮ್ಮ ಉದ್ದೇಶ ಈಡೇರಬೇಕು. ಯಾವುದು ಉದ್ದೇಶ, ಸೂರ್ಯನ ಬಿಸಿಲಿಗೆ ಗಿಡಗಳು ಹಾನಿ ಆಗಬಾರ್ದಷ್ಟೇ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಹಿಂಬದಿಯಿಂದ ಆಗಲಿ ಅಥವಾ ಸುತ್ತಲಾಗಲಿ ಕೊಡುವಂಥ ಎಲ್ಲ ಗಿಡಗಳಿಗೂ ಸುತ್ತ ಏನು ನೋಡಿ ಕೊಡುವಂಥ ಅಗತ್ಯ ಇಲ್ಲ. ಎಲ್ಲಿ ಸೂರ್ಯನ ಬಿಸಿಲು ನೇರವಾಗಿ ನಮ್ಮ ಗಿಡಗಳಿಗೆ ತಲುಪ್ತದ ಅಲ್ಲಿ ಕೊಟ್ಟರೆ ಸಾಕು. ನಮ್ಮ ಗಿಡಗಳೇ ಹೇಳ್ತದೆ ಸ್ನೇಹಿತರೆ, ನನಗೆ ಇಲ್ಲಿ ಸೂರ್ಯನ ಬಿಸಿಲು ಬೀಳ್ತಾ ಇದೆ ಅಂತೆ. ನಾವು ಗಿಡಗಳನ್ನು ಹೀಗೆ ಮೇಲ್ನೋಟಕ್ಕೆ ಹೀಗೆ ನೋಡ್ತಾ ಬಂದರೆ ಈ ಸೂರ್ಯನ ಬಿಸಿಲು ಎಲ್ಲಿ ಬೀಳ್ತದೆ ಆ ಜಾಗ ಹಳದಿ ಬಣ್ಣಕ್ಕೆ ಬಂದಿರ್ತದೆ ಮೊದಲನೇ ಹಂತದಲ್ಲಿ. ಅಲ್ಲಿ ನಾವು ಕಾಣಬೇಕು, ಇಲ್ಲಿಗೆ ಸೂರ್ಯನ ಬಿಸಿಲು ಬೀಳ್ತಾ ಇದೆ ಅಂತ. ಹಾಗಾಗಿ ನೋಡಿ, ಈ ಅಡಿಕೆ ಗಿಡವನ್ನು ನೋಡಿ, ಯಾವುದೇ ರೀತಿಯಲ್ಲೂ ಇಲ್ಲಿ ಹಾನಿಯಾದ ಲಕ್ಷಣ ಕಾಣ್ತಾ ಇಲ್ಲ ನೋಡಿ. ನೆರಳು ಬೀಳುವಂಥ ಜಾಗಕ್ಕೆ ನಾವು ಸುಣ್ಣ ಬೆಳೆಯುವಂಥ ಅಗತ್ಯ ಇಲ್ಲ. ಅಷ್ಟೇ ಅಲ್ಲದೆ ಬಿಸಿಲು ಬೀಳುವ ಜಾಗವನ್ನು ನಮ್ಮ ಗಿಡಗಳೇ ನಮಗೆ ಹೇಳಿಕೊಡ್ತದೆ, ನನ್ನ ಈ ಜಾಗಕ್ಕೆ ಬಿಸಿಲು ಬೀಳ್ತದೆ ಅಂತ. ಅಂದರೆ ಅಲ್ಲಿ ಹಳದಿ ಬಣ್ಣ ಬಂದಿರ್ತದೆ. ಆಮೇಲೆ ಸುಣ್ಣ ಬೆಳೆಯುವುದು ಹೇಗೆ ಅಂತ ಹೇಳಿದರೆ ನೋಡಿ ಸ್ನೇಹಿತರೆ, ಇಂತಹ 1 ಇಂಚಿನ PVC ಪೈಪಿಗೆ ಭಾರಿ ಸುಲಭ ಇದೆ. ಇಂತಹ 1 ಇಂಚಿನ PVC ಪೈಪಿಗೆ ನೋಡಿ ಈ ರೀತಿಯ ಬ್ರಷ್, ಇದು ಸರಿಯಾಗಿ ಕೂರ್ತದೆ ಇದರ ಒಳಗಡೆ ನೋಡಿ.
ಏನೂ ದೊಡ್ಡ ಕೆಲಸ ಇಲ್ಲ. ಇದನ್ನು ನಾವು ಇಲ್ಲಿ ಒತ್ತಿಬಿಟ್ರೆ ಅಲ್ಲಿ ಮುಗೀತು. ನೇರವಾಗಿ ಕ್ಲಿಯರಾಗಿ ಕೂತ್ಕೊಳ್ತದೆ ಇದರೊಳಗಡೆ. ಆಮೇಲೆ ನಮಗೆ ಎಷ್ಟು ಉದ್ದ ಬೇಕು ಪೀಸ್ ಪೈಪು, ಎಷ್ಟು ಎತ್ತರಕ್ಕೆ ನಮಗೆ ಸಾಧ್ಯವಾದಷ್ಟು ಎಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಆಗ್ತದೆ ಅಷ್ಟು ಎತ್ತರಕ್ಕೆ ನಾವು ಬಳೆದು ಬಿಟ್ಟರೆ ಕೆಲಸ ಮುಗೀತು ಸ್ನೇಹಿತರೆ. ನೋಡಿ, ನಾವು ಕೃಷಿ ಕೆಲಸಗಳನ್ನೆಲ್ಲ ಮಾಡುವಾಗ ಮೊದಲನೇದಾಗಿ ಯಾಕೆ ಮಾಡುವುದಂತ ತಿಳಿದಿರಬೇಕು, ಆ ನಂತರ ಹೇಗೆ ಮಾಡುವುದಂತ ತಿಳಿದಿರಬೇಕು. ಈ ಎರಡೂ ವಿಷಯಗಳು ಗೊತ್ತಿಲ್ಲದೆ ಯಾರ್ಯಾರೋ ಮಾತನ್ನು ಕೇಳಿ ನಾವು ಎಲ್ಲ ಗಿಡಗಳಿಗೆ ಸುಣ್ಣ ಬಳಿಯುವುದು, ಪುನಃ ಸುತ್ತಲೂ ಸುಣ್ಣ ಬಳಿಯುವುದು, ಅನಗತ್ಯ ಕೆಲಸಗಳನ್ನು ನಾವು ತೋಟದಲ್ಲಿ ಮಾಡ್ತಾ ಕೂತ್ರೆ ನಮ್ಮ ತೋಟ ಖಂಡಿತವಾಗಿಯೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕು ಕೆಲಸ ಅಷ್ಟೇ ನಮ್ಮ ತೋಟದಲ್ಲಿ ಮಾಡ್ತಾ ನಾವು ಅದೇ ಸಮಯದಲ್ಲಿ ನಮ್ಮ ಊರಿನಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡಿ ಅದರಲ್ಲಿಯೂ ಹಣ ಮಾಡ್ತಾ ಇದ್ದರೆ ನಮಗೆ ಕೃಷಿಯಲ್ಲಿ ಇರುವಷ್ಟು ಖುಷಿ ಯಾವುದರಲ್ಲಿ ಇರುವುದಿಲ್ಲ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.